ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತೆ ಧ್ರುವಾನಿ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ಧರ್ಮರಾಜನಿಗೆ ಇಂದ್ರ ವೃತ್ರಾಸುರರ ಯುದ್ಧದ ವಿಚಾರವನ್ನು ತಿಳಿಸಿದುದು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಮಹಾ ತೇಜಸ್ವಿಯು ವೃಷ್ಣಿಕುಲ ಶ್ರೇಷ್ಠನೂ ಆದ ಕೃಷ್ಣನು ಬಂಧು ಮರಣ ವ್ಯಸನದಿಂದ ರಾಹುಗ್ರಸ್ತನಾದ ಸೂರ್ಯನಂತೆಯೋ ಹೊಗೆಯಾಡುವ ಅಗ್ನಿಯಂತೆಯೋ ಕಳೆಗುಂದಿದ್ದ ಧರ್ಮರಾಜನನ್ನು ಸಮಾಧಾನಪಡಿಸುತ್ತಾ ಹೀಗೆಂದು ಹೇಳುವನು. ರಾಜ, ಲೋಕದಲ್ಲಿ ಕಾಮ, ಕ್ರೋಧ, ಮೋಹಾದಿಗಳೆಂಬ ಕುಟಿಲ ಮಾರ್ಗವೆಲ್ಲ ಮೃತ್ಯುರೂಪವಾದ ಸಂಸಾರವನ್ನು ಉಂಟು ಮಾಡತಕ್ಕವು. ಅಕುಟಿಲವಾದ ಶ್ರಮದಮಾದಿಗಳೆಲ್ಲವೂ ಶಾಶ್ವತವಾದ ಮೋಕ್ಷವನ್ನು ತರತಕ್ಕವು. ಮುಖ್ಯವಾಗಿ ನೀನು ತಿಳಿಯತಕ್ಕ ವಿಚಾರವು ಇದೊಂದೇ. ಸುಮ್ಮನೆ ವಿಲಪಿಸುವುದರಿಂದ ನಿನಗೆ ಆಗುವುದೇನು? ಇನ್ನೂ ನೀನು ಮಾಡಬೇಕಾದ ಕಾರ್ಯವನ್ನು ಮಾಡಿಲ್ಲ. ಇನ್ನೂ ನೀನು ನಿನ್ನ ಶತ್ರುಗಳನ್ನು ಜಯಿಸಿಲ್ಲ. ನಿನ್ನ ದೇಹದಲ್ಲಿರುವ ಶತ್ರುಗಳನ್ನೇ ನೀನಿನ್ನೂ ತಿಳಿದುಕೊಳ್ಳಲಿಲ್ಲ. ಇದೇ ವಿಷಯದಲ್ಲಿ ಇಂದ್ರನಿಗೂ ವೃತ್ರನಿಗೂ ನಡೆದ ಯುದ್ಧ ವೃತ್ತಾಂತವನ್ನು ಯಥಾವತ್ತಾಗಿ ತಿಳಿಸುವೆನು ಕೇಳು. ಓ ರಾಜ, ಹಿಂದೆ ವೃತ್ರಾಸುರನು ಭೂಮಿಯೆಲ್ಲವನ್ನು ಆಕ್ರಮಿಸಿಕೊಂಡನು. ಅದರಿಂದ ಅದರಲ್ಲಿರುವ ಗಂಧವು, ಅಂದರೆ ಭೂಮಿಯಲ್ಲಿರುವ ಗಂಧವು ಅಪಹರಿಸಲ್ಪಟ್ಟು ಆ ಭೂಮಿಯು ಸುಗಂಧ ಶೂನ್ಯವಾಯಿತು. ಹೀಗೆ ಗಂಧವು ಅಪಹರಿಸಲ್ಪಟ್ಟದ್ದನ್ನು ನೋಡಿ ಇಂದ್ರನು ವೃತ್ರನ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸಿದನು. ಮಹಾ ತೇಜಸ್ಸುಳ್ಳ ಆ ವಜ್ರಾಯುಧದ ಪೆಟ್ಟನ್ನು ತಪ್ಪಿಸಿಕೊಳ್ಳಲು ವೃತ್ರಾಸುರನು ನೀರಿನಲ್ಲಿ ಪ್ರವೇಶಿಸಿ ಆ ಪೃಥ್ವಿಯ ಗಂಧವನ್ನು, ಅದರ ಸಾರವನ್ನು, ರಸವನ್ನು, ಅಂದರೆ ಆ ಸಮುದ್ರದ ಸಾರವನ್ನೂ ಕೂಡ ಸೆಳೆದು ಬಿಟ್ಟನು. ಹೀಗೆ ಜಲದಲ್ಲಿರುವ ರಸವನ್ನು ಗ್ರಹಿಸುವುದನ್ನು ಕಂಡು ಇಂದ್ರನು ಮಹಾಕೋಪದಿಂದ ಅಲ್ಲಿಗೂ ವಜ್ರಾಯುಧವನ್ನು ಪ್ರಯೋಗಿಸಿದನು. ಒಡನೆಯೇ ವೃತ್ರನು ಜ್ಯೋತಿಯಲ್ಲಿ ಪ್ರವೇಶಿಸಿ ಆ ಜ್ಯೋತಿಯಲ್ಲಿರುವ, ಅಂದರೆ ತೇಜಸ್ಸಿನಲ್ಲಿರುವ ರೂಪವೆಂಬ ವಿಷಯವನ್ನು ಅಪಹರಿಸುತ್ತಿರಲು ಇಂದ್ರನು ಅತಿ ಕೋಪದಿಂದ ಅಲ್ಲಿಗೂ ವಜ್ರಾಯುಧವನ್ನು ಪ್ರಯೋಗಿಸಿದನು. ಅದನ್ನು ನೋಡಿದೊಡನೆಯೇ ವೃತ್ರನು ವಾಯುವಿನಲ್ಲಿ ಪ್ರವೇಶಿಸಿ ಅದರಲ್ಲಿರುವ ಸ್ಪರ್ಶವೆಂಬ ವಿಷಯವನ್ನು ಅಪಹರಿಸುತ್ತಿರಲು, ಅಂದರೆ ವಾಯುವಿನ ಗುಣವಾದ ಸ್ಪರ್ಶವನ್ನೇ ಅಪಹರಿಸುತ್ತಿರಲು ಇಂದ್ರನು ಅಲ್ಲಿಗೂ ವಜ್ರಾಯುಧವನ್ನು ಪ್ರಯೋಗಿಸಿದನು. ಆಗ ವೃತ್ರನು ಆಕಾಶದ ಕಡೆಗೆ ಹೊರಟು ಆಕಾಶದಲ್ಲಿ ಶಬ್ದವೆಂಬ ವಿಷಯವನ್ನು ಅಪಹರಿಸುತ್ತಿರುವುದನ್ನು ಕಂಡು ಇಂದ್ರನು ಆ ಸ್ಥಳಕ್ಕೂ ವಜ್ರಾಯುಧವನ್ನು ಪ್ರಯೋಗಿಸಿದನು. ಆಮೇಲೆ ಮಹಾ ತೇಜಸ್ಸುಳ್ಳ ಆ ವಜ್ರಾಯುಧದಿಂದ ಹೊಡೆಯಲ್ಪಡುತ್ತಿರುವ ವೃತ್ರನು ಇಂದ್ರನಲ್ಲಿಯೇ ಪ್ರವೇಶಿಸಿ ಅವನಿಗೆ ಬುದ್ಧಿ ಎಂಬ ವಿಷಯವನ್ನು, ಅವನಲ್ಲಿರುವಂತಹ, ಅಂದರೆ ಇಂದ್ರನಲ್ಲಿ ಇರುವಂತಹ ಬುದ್ಧಿ ಎಂಬ ವಿಷಯವನ್ನೇ ಗ್ರಹಿಸುವುದಕ್ಕೆ ಆರಂಭಿಸಿದನು. ಇದರಿಂದ ಇಂದ್ರನಿಗೆ ಬುದ್ಧಿಭ್ರಮೆಯುಂಟಾಯಿತು. ಆಗ ವಸಿಷ್ಠರು ರಥಂತರವೆಂಬ ಸಾಮದಿಂದ ಇಂದ್ರನಿಗೆ ಪ್ರಜ್ಞೆ ಬರುವಂತೆ ಮಾಡಿದರು. ರಾಜೋತ್ತಮ, ಆಗ ಇಂದ್ರನು ತನ್ನ ಶರೀರದಲ್ಲಿಯೇ ಅಡಗಿದ್ದ ವೃತ್ರನನ್ನು ಇತರರಿಗೆ ಗೋಚರವಾಗದಂತೆ ಕೊಂದನೆಂದು ಕೇಳಿರುವೆನು. ಧರ್ಮಸಾಧಕವಾದ ರಹಸ್ಯವಾದ ಈ ಚರಿತ್ರೆಯನ್ನು ಇಂದ್ರನೇ ಈ ಚರಿತ್ರೆಯನ್ನು ಮಹರ್ಷಿಗಳಿಗೆ ತಿಳಿಸಿದನು. ನಾನೂ ಇದನ್ನು, ಅಂದರೆ ಶ್ರೀಕೃಷ್ಣನು ಹೇಳುತ್ತಿರುವುದು ಇದನ್ನು ಋಷಿಗಳಿಂದ ಕೇಳಿದ್ದಂತೆಯೇ ಈಗ ನಿನಗೆ ತಿಳಿಸಿರುವೆನು ಎಂದನು. ಇಲ್ಲಿ ಇಂದ್ರ ಮತ್ತು ವೃತ್ರ ಎಂದರೆ ಆತ್ಮ ಮತ್ತು ಅಹಂಕಾರವೆಂಬ ಅಂತರ್ಯಾರ್ಥವು. ಅಹಂಕಾರವು ಮೊದಲು ಸ್ಥೂಲ ಶರೀರವನ್ನೇ ಆತ್ಮವೆಂದೆಣಿಸಿ ಆಮೇಲೆ ವಿವೇಕ ಜ್ಞಾನವನ್ನು ಹೊಂದಿ ಶರೀರವನ್ನು ಆತ್ಮವಲ್ಲ ಎಂದು ತಿಳಿಯಿತು. ಈ ಸ್ಥೂಲ ಶರೀರವನ್ನೇ ಇಲ್ಲಿ ಪೃಥ್ವಿಯನ್ನು ಪ್ರವೇಶಿಸಿ ಪೃಥ್ವಿಯಲ್ಲಿದ್ದ ಗಂಧವನ್ನೇ ಸೆಳೆದು ಬಿಟ್ಟಿತು ಎಂಬ ಅರ್ಥದಲ್ಲಿ ಹೇಳಿರುವುದು. ಆಮೇಲೆ ಚಂದ್ರಲೋಕದಲ್ಲಿ ಜಲಮಯವಾದ ದಿವ್ಯ ಶರೀರವನ್ನು ಹೊಂದಿದಾಗ ಅದನ್ನು ಆತ್ಮವೆಂದು ಪರಿಗಣಿಸಿತು. ಆ ದಿವ್ಯ ಶರೀರವನ್ನೇ ಆತ್ಮವೆಂದು ಪರಿಗಣಿಸಿತು. ಅಲ್ಲಿಯೂ ಕೂಡ ಇಲ್ಲಿ ಮನೋಮಯ ಕೋಶವನ್ನೇ ಆತ್ಮವೆಂದು ಪರಿಗಣಿಸುವಂತಹ ಅಜ್ಞಾನದ ವಿಚಾರ ಕುರಿತಾಗಿ ಹೇಳುತ್ತಾರೆ. ಆ ಮೂಲಕ ಜಲದಲ್ಲಿ ಇದ್ದಂತಹ ರಸವನ್ನೂ ಕೂಡ ಗ್ರಹಿಸಿಬಿಟ್ಟಿತು ಎಂಬ ಅರ್ಥದಲ್ಲಿ ಅಲ್ಲಿಯೂ ವಿವೇಕದಿಂದ ಆ ತಪ್ಪು ತಿಳುವಳಿಕೆಯನ್ನು ನೀಗಿಸಿ ಆಮೇಲೆ ಕ್ರಮವಾಗಿ ಹಾಗೆಯೇ ತೇಜಸ್ಸು, ವಾಯು, ಆಕಾಶ, ರೂಪ, ಇಲ್ಲಿ ತೇಜಸ್ಸು ಎಂದರೆ ರೂಪವನ್ನು ತೋರಿಸುವಂತಹ ವಿಜ್ಞಾನಮಯ ಕೋಶ, ಈ ರೀತಿಯಾಗಿ ಮುಂದುವರಿಯುತ್ತಾರೆ. ಆಕಾಶಕ್ಕೆ ಕೊನೆಯಲ್ಲಿ ಆನಂದಮಯ ಕೋಶದವರೆಗೆ ರೂಪ ಶರೀರಗಳಲ್ಲಿಯೂ ಅವೇ ಆತ್ಮವೆಂಬ ಭ್ರಾಂತಿಯನ್ನು ಹುಟ್ಟಿಸಿ ಕೊನೆಗೆ ವಿವೇಕದಿಂದ ಆ ಭ್ರಾಂತಿಗಳನ್ನೆಲ್ಲ ನೀಗಿಸಿತು. ಆಮೇಲೆ ಅಹಂಕಾರವು ಆತ್ಮದ ನಿಜ ತತ್ವವನ್ನರಿತು ಅದರ ನೈಜ ಗುಣಗಳಲ್ಲಿ ಅಭಿಮಾನವನ್ನು ಹೊಂದಿತು. ಆಮೇಲೆ ಗುರೂಪದೇಶದಿಂದ ಆತ್ಮಕ್ಕೆ ಅಹಂಕಾರವು ನೀಗಲು ಆ ಗುರುವು
ಬ್ರಹ್ಮಜ್ಞಾನವನ್ನು ಉಪದೇಶಿಸುವುದಾಗಿ ಈ ಅಧ್ಯಾಯದ ಗೂಢ ಅಭಿಪ್ರಾಯವು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದ 11ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.